ಕಲಬುರಗಿ ನಗರದಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಮಾಜಿ ಸಚಿವ ಬಾಬುರಾವ್ ಚವ್ಹಾಣ್ ಅವರು ಲಂಬಾಣಿ ಬಾಲಕಿಯ ಅತ್ಯಾಚಾರವನ್ನು ಖಂಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿ ಆರೋಪಿಗೆ ಕಠಿಣ ಶಿಕ್ಷೆಯನ್ನು ನೀಡಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಆಕ್ರೋಶ ವ್ಯಕ್ತಪಡಿಸಿ ಕಿಡಿಕಾರಿದ್ರು. ಲಂಬಾಣಿ ಸಮಾಜದ ಬಾಲಕಿ ಮೇಲೆ ಅತ್ಯಾಚಾರವನ್ನು ನಾವು ಖಂಡಿಸುತ್ತೇವೆ ಎಂದು ಹೇಳಿ ಅಪರಾಧಿಗೆ ಸೂಕ್ತವಾದ ಕಠಿಣ ಶಿಕ್ಷೆ ನೀಡಬೇಕು ಎಂದು ತಿಳಿಸಿದ್ರು. ಒಬ್ಬರು ಶಿಕ್ಷಕ ಆದಂಥ ಹಾಜಿ ಮಲಂಗ್ ಗಡಿಯಾರ್ ಅವರು ರೇಪ್ ಮಾಡಿದ್ದಾರೆ. ಇದು ರೇಪ್ ಮಾಡಿದ ನಂತರ ಅದು ಕಂಪ್ಲೇಂಟ್ ಆಗಿದೆ, FIR ಆಗಿದೆ, ಎನ್ಕ್ವೈರಿ ನಡೀತಾ ಇದೆ. ಬಟ್ ನಾವು ಹೇಳ್ತಕ್ಕಂಥ ವಿಷಯ ಇಷ್ಟೇ, ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಟೀಚರ್, ಒಂದು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅದು ವಿದ್ಯಾ ಕಲಿತಕ್ಕಂಥ ಇದು ಮಾಡ್ತಕ್ಕಂಥದ್ದು ದೊಡ್ಡ ಅಮಾನುಷವಾದಂಥ ಇದು ಖಂಡನೀಯವಾದ ವಿಷಯ. ಇದು ಆಗಬಾರ್ದು. ನಮಗೆ ಗಮನಕ್ಕೆ ಬಂದಿದೆ, ಅಲ್ಲಿ ಅನೇಕ ಹುಡುಗಿಯರಿಗೆ ಈ ಥರ ಮಾಡಿದ್ದಾರೆ ಅಂತ ಗಮನಕ್ಕೆ ಬಂದಿದೆ. ಇದು CID ಎನ್ಕ್ವೈರಿ ಆಗಬೇಕು ಅಥವಾ CBI ಎನ್ಕ್ವೈರಿ ಆಗಬೇಕು. ಅನೇಕ ಹುಡುಗಿಯರಿಗೆ ಈ ಥರ ಆಗಿದೆ. ಅದು ಇದು ಬಳಕೆಗೆ ಬಂದಿದ್ದು ಒಂದೇ ಕೇಸು. ಅದರಿಂದ ಮಗುಗೆ ಓದಲಿಕ್ಕೆ ಸರ್ಕಾರ ಜವಾಬ್ದಾರಿ ತಗೋಬೇಕು. 18 ವರ್ಷ ಆದ ನಂತರ ಅವ್ರಿಗೇನಪ್ಪ ಅಂತ ಜಾಬ್ ಕೊಡಬೇಕು, ಉನ್ನತ ಶಿಕ್ಷಣದಲ್ಲಿ ಎಜುಕೇಷನ್ ಮಾಡಿಸ್ಕೊಡ್ಬೇಕು, ಪರಿಹಾರ ಕೊಡಬೇಕು. ಮತ್ತೇನಪ್ಪ ಈ ವಿಷಯದಲ್ಲಿ ನಾವು ಶೀಘ್ರದಲ್ಲಿ ಒಂದು ಗುಲ್ಬರ್ಗಾ ಜಿಲ್ಲೆಯಿಂದ ಅಖಿಲ ಭಾರತ ಬಂಜಾರ ಸೇವಾ ಸಂಘದ ವತಿಯಿಂದ ನಿಯೋಗ ತೆಗೆದುಕೊಂಡು ಬೆಂಗಳೂರು ಹೋಗಿ ಮುಖ್ಯಮಂತ್ರಿಗೆ ಮತ್ತು ಗೃಹ ಮಂತ್ರಿಗೆ ಮೀಟ್ ಮಾಡೋರಿದ್ದೆ. ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದು. ಈ ಗಡಿಯಾರ ಏನಿದ್ದಾರಲ್ಲ, ಈ ಶಿಕ್ಷಕ, ಇವರಿಗೆ ಫಾಸಿ ಸಜಾ ಕೊಡಬೇಕು. ಇಂಥ ಪೋಕ್ಸೋ ಕಾಯ್ದೆಯಲ್ಲಿ, ಅಟ್ರಾಸಿಟಿ ಕೇಸ್ ಮತ್ತು ಪೋಕ್ಸೋ ಕಾಯ್ದೆಯಲ್ಲಿ ಇವರಿಗೆ ಫಾಸಿ ಸಜಾ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಸರ್ಕಾರದವರು ಅಂತ ನಮಗೆ ಇದು ಖಂಡನೀಯ ಆದ. ಇವತ್ತು ನಾವು ಸೂಕ್ಷ್ಮವಾಗಿ ಪ್ರೆಸ್ ಮುಖಾಂತರ ತಿಳಿಸ್ಕೊಟ್ಟಿದ್ದು. ಮುಂದಿನ ಹೋರಾಟ ನಾವು ಸ್ಟಾರ್ಟ್ ಮಾಡ್ತೇವೆ. ಇದೇ ಸಂದರ್ಭದಲ್ಲಿ ಮುಖಂಡ ಮಣಿಕಂಠ ರಾಠೋಡ್ ಅವರು ಕೂಡ ಮಾತನಾಡಿದ್ರು. ಒಂದು ಹೋರಾಟ ಹಮ್ಮಿಕೊಂಡು DC ಆಫೀಸ್ಗೆ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ ಮತ್ತು ವಿಧಾನಸಭೆಗೆ, ಬೆಂಗಳೂರು ವಿಧಾನಸೌಧಗೂ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮುಂದುವರಿಸ್ತೀವಿ. ಸರ್, ಈಗ ತಾನೇ ಯಾರಾದ್ರೂ ಶಾಸಕರಾಗಿರ್ಬೋದು, ಯಾರಾದ್ರೂ ಅಧಿಕಾರಿ ಹೋಗ ಬಾಲಕಿಯನ್ನು ಭೇಟಿಯಾಗಿದ್ದಾರೆ? ಹೌದು, ಭೇಟಿಯಾಗಿದ್ದಾರೆ. ಅಜಯ್ ಸಿಂಗ್ ಅವರು ಬಂದಿದ್ದು ನಮಗೆ ಸುದ್ದಿ ಬಂದಿದ್ದೆ. ಭೇಟಿಯಾಗಿದ್ದಾರಂತೆ, ಏನು ಆಶ್ವಾಸನೆ ನೀಡಿದ್ರಂತೆ. ಆಶ್ವಾಸನೆ ಕೊಟ್ಟು ಹೋದ್ರೆ ಕೆಲಸ ಆಗೋದಿಲ್ಲ. ಈ ಒಂದು ಕೇಸನ್ನು ತಾವು ಗಂಭೀರವಾಗಿ ತಗೋಬೇಕು. ಮುಂಬರುವ ದಿನಗಳಲ್ಲಿ CBIಗೆ ಮತ್ತು CIDಗೆ ತಾವು ರೆಫರ್ ಮಾಡಬೇಕು. ಅವನು ಆ ಪಾಪಿ ಎಷ್ಟೆಷ್ಟು ರೇಪ್ ಮಾಡಿದ್ದಾನೆ ಎಲ್ಲರ ಮುಂದೆ ಇಡಬೇಕಂತ ಹೇಳಿ ನಾನು ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಈ ಘಟನೆಗಳು ಮತ್ತು ಪ್ರಿಯಾಂಕರ್ಗೆ ಏನು ಸಂಬಂಧ, ಯಾವ ತರ ಲಿಂಕ್ ಮಾಡ್ತಾರೆ? ಈ ಘಟನೆಗಳಲ್ಲಿ ಕ್ಲಿಯರ್ ಕಟ್ ಆಗಿ ನಾನು ಲಿಂಕ್ ಮಾಡೋ ಕಾರಣ ಒಂದೇ, ಪದೇ ಪದೇ ನಮ್ಮ ಗುರುಗಳಿಗೆ ಇವರು ಆ ಗುರುಗಳು ಈ ಗುರುಗಳು ಅಂತ ಹೇಳಿ ಸರ್ಟಿಫಿಕೇಟ್ ಕೊಡೋದು. ಅದೇ ತರ ನನ್ನ ಫ್ಯಾಮಿಲಿಗೆ ಹೊಡೆದವರು, ನಮ್ಮ ಮನೆ ಸುಟ್ಟವರು ರಜಾಕರ, ಮುಸ್ಲಿಮ್ರಲ್ಲ ರಜಾಕರ್ ಅಂತ ಹೇಳೋದು. ಇದೇ ತರ ಏನು ಅವರು ಭಾಷಣಗಳಲ್ಲಿ ಮುಸ್ಲಿಮ್ಗೆ ಸಪೋರ್ಟ್ ಕೊಡುವಂಥದ್ದು ಏನು ಮಾಡ್ತಾ ಇದ್ದಾರೆ, ಅದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಇವರೆಲ್ಲೋ ಮುಸ್ಲಿಂ ಅವರಿಗೆ ಒಂದು ಬೂಸ್ಟ್ ಕೊಡುವಂಥದ್ದು ಕೆಲಸ ಮಾಡದ ಕಾರಣ ಈ ಮುಸ್ಲಿಮ್ರು ನಮ್ಮ ಒಂದು ಹಿಂದೂ ಮಹಿಳೆಯರಿಗೆ, ತಾಯಂದಿರಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಮತ್ತೊಂದು ವಿಷಯ, ಇಲ್ಲಿಯ DC ಫೌಜಿಯಾ ತರ್ನುಮ್, ಇವ್ರನ್ನೂ ಸಹ ಎಲ್ಲೋ ಒಳಗೊಳಗೆ ಒಂದು ಕುಮ್ಮುಕ್ಕು ನೀಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಕಿವಿಗೆ ಬಂದಿದೆ. ಆದಷ್ಟು ಬೇಗ ಈ DC ಫೌಜಿ ತರುಣಂಗೆ ಈ ನಮ್ಮ ಕಲಬುರಗಿ ಜಿಲ್ಲೆ ಶಾಂತಿಯಾಗಿ ನೋಡಬೇಕು, ಅಥವಾ ಒಳ್ಳೆಯ ಒಂದು ಇವೆಲ್ಲ ಕೋಲುಗಂಬೆ ಆಗ್ಬಾರ್ದು ಅಂತ ಹೇಳಿದ್ರೆ ಆದಷ್ಟು ಬೇಗ ಈ ಫೌಜಿಯಾ ತರುಣಂಗೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದ್ದುಗೆಟ್ಟು ಹೋಗಿದೆ. ಇಡೀ ಜಿಲ್ಲಾ ಆಡಳಿತ, ಪೊಲೀಸ್ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳು ಖರ್ಗೆ ಕುಟುಂಬದ ನೌಕರರಪ್ಲೆ, ಮನೆ ಕೆಲಸಗಾರರಪ್ಲೆ ವರ್ತಿಸ್ತಾ ಇದ್ದಾರೆ. ಮತ್ತು ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರು ಪದೇ ಹಿಂದೂ ಸಮಾಜ ವಿರುದ್ಧ ಹಾಗೂ ಹಿಂದೂ ಮಠಾಧೀಶರ ವಿರುದ್ಧ ಕೀಳಾಗಿ ಮಾತಾಡುವಂಥದ್ದು, ಮತ್ತು ಯಾರು ಹಿಂದೂ ಪರ ಹೋರಾಡ್ತಾರೆ ಅವರಿಗೆ ಒದ್ದು ಹೊಳಗಾಕಿ ಅಂತೇಳಿ ಬಹಿರಂಗವಾಗಿ ಹೇಳುವಂಥದ್ದು. ಇದನ್ನು ಮುಸ್ಲಿಂ ಜಾತಿಯವರಿಗೆ ಕುಮ್ಮುಖ ನೀಡಿ ಇವೆಲ್ಲ ಒಂದು ರೇಪ್ಗಳಿಗೆ ಇವರೇ ಕುಮ್ಮುಖ ನೀಡ್ತಾ ಇದ್ದಾರೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರ
ಕೆಲವು ದಿವಸ ಹಿಂದ್ಗಡೆ ಚಂದ್ರಂಪಳ್ಳಿಯಲ್ಲಿ 75 ವಯಸ್ಸಿನ ಒಂದು ಅಜ್ಜಿಯನ್ನು ರೇಪ್ ಮಾಡಿದವನು ಸಹ ರೇಪಿಸ್ಟ್ ತಯ್ಯಬ್ ಎನ್ನುವ ಮುಸ್ಲಿಂನದವ. ನಂತರ ನಮ್ಮ ಜಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಮಗುಗೆ ಶ್ರೀನಿವಾಸ್ ಸಗರ್ ಅಂತ ಹೇಳಿ ಆ ಮಗು ರಾವೂರ್ ಒಂದು ಮಗುಗಿನೂ ಸಹ ಕಿಡ್ನಾಪ್ ಮಾಡಿದ್ದು ಇದೇ ಒಂದು ಸಮುದಾಯದ 2 ಬುರ್ಕಾ ಹಾಕೊಂಡು ಹೆಣ್ಮಕ್ಕಳು. ಅದೇ ತರ ನಿನ್ನೆ ಯಡ್ರಾಮಿಯಲ್ಲಿ ಆಗಿರುವ ಘಟನೆ 11 ವರ್ಷದ ಬಾಲಕಿ, ಆ ಬಾಲಕಿಯನ್ನು ಸಹ ರೇಪ್ ಮಾಡಿದಂಥದ್ದು ಇದೇ ಮುಸ್ಲಿಂ ಸಮುದಾಯದ್ದು. ಎಲ್ಲೋ ಕ್ಲಿಯರ್ ಕಟ್ ಒಂದು ಅನಿಸುತ್ತೆ, ಇವರು ಏನು ಜಿಲ್ಲಾ ಉಸ್ತುವಾರಿಗಳಾದರೆ ತಕ್ಷಣವೇ ಪ್ರಚೋದನಾಕಾರಿ ಭಾಷಣವನ್ನು ನಿಲ್ಲಿಸಬೇಕು. ಹಿಂದುವನ್ನು ತೆಳಗಿಟ್ಟು ಮುಸ್ಲಿಮನ್ನು ಮೇಲೆ ಎತ್ತು ತಾವು ಮಾತಾಡೋದು ಬಂದ್ ಮಾಡ್ರಿ. ನೀವು ಮಾತಾಡೋ ಕಾರಣನೇ ಇವೆಲ್ಲ ಕಾರಣಗಳು ಆಗುವಂಥದ್ದು. ನೀವು ಏನಪ್ಪ ಅಂತಂದ್ರೆ ಮತ್ತೊಮ್ಮೆ ಇದೇ ತರ ಯಾವ್ದನ ಘಟನೆ ಆದ್ರೆ ನೀವು ಮತ್ತೆ ಪದೇ ಪದೇ ಹಿಂದೂ ಮುಸ್ಲಿಂ ಅಂತ ಹೇಳಿ ನೀವು ಮುಸ್ಲಿಮರಿಗೆ ಮೇಲೆ ಎತ್ತಿ ಮಾತಾಡೋದು, ಹಿಂದೂವರಿಗೆ ತೆಳಗೆತ್ತಿ ಮಾತಾಡಿದ್ರೆ ನಿಮಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ನಾವು ಕೂರ್ತಾರಲ್ಲ, ನೀವು ಎಲ್ಲಿರ್ತೀರಿ ಅಲ್ಲಿ ಬಂದು ನಿಮ್ಮ ಬಾಯನ್ನು ಬಂದ್ ಮಾಡಬೇಕಾಗುತ್ತೆ. ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ತಮಗೆ ನಾವು ಎಚ್ಚರಿಕೆ ನೀಡ್ತಾ ಇದ್ದೀವಿ. ಜಾತಿಯನ್ನು ತಾವು ಸೆಕ್ಯುಲರಿಸಮ್ ಅಂತ ಹೇಳಿ ತಾವು ಮಾತನಾಡೋರು, ತಾವು ಸಂವಿಧಾನ ಅಂತ ಹೇಳಿ ಮಾತಾಡೋರು, ಮೊದಲು ನೀವು ಸಂವಿಧಾನವನ್ನು ಓದ್ರಿ, ಸಂವಿಧಾನ ಬಗ್ಗೆ ತಿಳ್ಕೊಳ್ರಿ. ಮಾತೆತ್ತಿದ್ರೆ ಸಂವಿಧಾನ ಎಲ್ಲಿ ನೀವು ಸಂವಿಧಾನವನ್ನು ಗೌರವಿಸ್ತಾ ಇದ್ದೀರಿ? ಯಾವ ಒಂದು ಪದದಲ್ಲಿ ಇದೆ ನಿಮಗೆ ಮುಸ್ಲಿಮ್ಗೆ ಮೇಲೆತ್ರಿ, ಹಿಂದೂದವ್ರಿಗೆ ಹಿಂದೂ ತೊಳಿ ಅಂತೇಳಿ? ನೀವು ಮೊದಲು ಸಂವಿಧಾನವನ್ನು ಗೌರವ ಕೊಡುವಂಥದ್ದು ಮಾಡಿ, ಸಂವಿಧಾನವನ್ನು ರೆಸ್ಪೆಕ್ಟ್ ಕೊಡುವಂಥದ್ದು ಮಾಡಿ, ನಂತರ ಮಂದಿಗೆ ಪಾಠ ಹೇಳೋದು ಮಾಡಿ. ಮುಂಬರುವ ದಿನಗಳಲ್ಲಿ ಎಲ್ಲ ಜಾತಿ ಜಗಳ ಹಚ್ಚೋದು ಬಿಡಿ. ಮತ್ತು ಈ ಒಂದು 11 ವರ್ಷದ ಬಾಲಕಿಗೆ ಏನು ಅತ್ಯಾಚಾರ ಆಗಿದೆ, ಈ ಒಂದು ಏನು ಒಬ್ಬ ಹಾಜಿ ಮಲಗ್ ಎನ್ನುವ ಮಾಸ್ಟರ್, ಆ ಮಾಸ್ಟರ್ ಇದು ಒಂದೇ ಪ್ರಕಟಣೆಯಲ್ಲಿ ಈಗ ಬಂದಿದ್ದು, ನಮ್ಮ ಕಣ್ಣಿಗೆ ಬಂದಿದ್ದು ಒಂದೇ ಪ್ರಕಟಣ. ಆ ಯವ ಬಂದು ಹೇಳಿದ್ದು ಇದೇ ತರ ಬಹಳಷ್ಟು ಪ್ರಕಟಣೆಗಳನ್ನು ಮಾಡಿದ್ದಾನಂತೇಳಿ, ಇದೇ ತರ ರೇಪ್ ಮಾಡಿದ್ದಾನಂತೇಳಿ ನಮಗೆಲ್ಲ ಕಿವಿಗೆ ಬಂದಿದೆ. ನಾವು ಸರ್ಕಾರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ, ಆದಷ್ಟು ಬೇಗ ಈ ಒಂದು ಕೇಸನ್ನು CBI ಅಥವಾ CIDಗೆ ತಾವು ರೆಫರ್ ಮಾಡಿ ಈ ಕೇಸನ್ನು ಅವ್ರಿಗೆ ಮುಂದುವರಿಸಬೇಕು. ಇದರಲ್ಲಿ ಸತ್ಯಾಂಶವನ್ನು ಎಷ್ಟು ಈ ತರ ರೇಪ್ಗಳನ್ನು ಮಾಡಿದ್ದಾನೆ ಎಲ್ಲರ ಮುಂದೆ ತಾವು ತೆರೆದು ಇಡಬೇಕಂತೇಳಿ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ತೀನಿ. ಬ್ಯೂರೋ ರಿಪೋರ್ಟ್ ಆಜಾದ್ 32 ಕನ್ನಡ ನ್ಯೂಸ್, ಕಲಬುರಗಿ.